one of the topic, one of the chapter, sexual reproduction in flowering plant. So before going to that, we'll understand what is reproduction. So what do you mean by reproduction? Reproduction antandre, it is the ability of an organism to give birth to an inverts. ಅಂದ್ರೆ ಯಾವುದೋ ಒಂದು ಆರ್ಗ್ಯಾನಿಸಮ್ಸ್ಗೆ ತನ್ನಂತೆ ಇರುವಂತಹ ಒಂದು ಜೀವಿಗೆ ಜನ್ಮನ ಕೊಡೋದಕ್ಕೆ we call it as reproduction. So it is a process in which the organism give birth. So there are two types of reproduction, as we know. One, the asexual reproduction, another one is called as an sexual reproduction, right? So sexual reproduction is nothing but it involves the gamete formation. So sexual reproduction ಅಂದಾಗ ಅಲ್ಲಿ ಒಂದು ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ, ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಮೇಲ್ ಗ್ಯಾಮೆಟ್ ಮತ್ತೆ ಫೀಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆಗಿ ಅಲ್ಲಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಸೊ ಇನ್ವಾಲ್ವಿಂಗ್ ದ ಗ್ಯಾಮೆಟ್ಸ್ ಅಥವಾ ಇನ್ವಾಲ್ವಿಂಗ್ ಟೂ ಪೇರೆಂಟ್ಸ್ which leads to fertilization ಮತ್ತೆ zygote formation, that kind of reproduction is called as sexual reproduction. So next, ಇದು ನೋಡ್ತಾ ಇರೋದು ನಾವೆಲ್ಲಿ, this kind of reproduction is going to be seen in flowering plants. So we know that we already studied in your first year syllabus that flowering plants which comes under a division angiosperm. angiosperm ನಲ್ಲಿರುವಂತಹ ಎಲ್ಲಾ ಫ್ಲವರಿಂಗ್ ಪ್ಲಾಂಟ್ಸ್ ಗಳಲ್ಲಿ reproduction, especially sexual reproduction ಹೇಗಾಗುತ್ತೆ ಅನ್ನೋದನ್ನ ಕಲಿಯೋದೆ ಈ ಚಾಪ್ಟರ್. Hope you understand the meaning of this thing. Flower is called as reproductive part of the flowering plant. So flower ಅಲ್ಲಿ reproduction ನಡೆಯುವಂತಹ place ಎಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಇನ್ ಎ ಪ್ಲಾಂಟ್ ನಮಗೆ ರೂಟ್ ಇದೆ, ಸ್ಟೆಮ್ ಇದೆ, ಲೀವ್ಸ್ ಇದೆ ಮತ್ತೆ ಫ್ಲವರ್ಸ್ ಇದೆ. ಸೊ ಇದಿಷ್ಟರಲ್ಲಿ ರೀಪ್ರೊಡಕ್ಷನ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಫ್ಲವರ್ ಅಲ್ಲಿ. ಸೊ ಫ್ಲವರ್ ಇಸ್ ಕಾಲ್ಡ್ ಆಸ್ ಅ ರೀಪ್ರೊಡಕ್ಟಿವ್ ಪಾರ್ಟ್. ಸೊ ಫ್ಲವರ್ಸ್ ಆರ್ ಅವೈಲಬಲ್ ಆಫ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಫ್ಲವರ್ಸ್ ಇಂದ ನಮಗೆ ಫ್ರಾಗ್ರೆನ್ಸ್ ಸಿಗುತ್ತೆ. ಸೊ ಇಂಡೈರೆಕ್ಟ್ಲಿ ಈ ಒಂದು ಫ್ರಾಗ್ರೆನ್ಸ್ ಇರ್ಬೋದು ಅಥವಾ ಡಿಫ್ರೆಂಟ್ ಕಲರ್ಸ್ ನಮಗೆ ಪ್ಲಾಂಟ್ಸ್ ಅಲ್ಲಿ ಸಿಗೋದ್ರಿಂದ, ಈ ಫ್ಲವರ್ಸ್ ಅಲ್ಲಿ ಸಿಗೋದ್ರಿಂದ ಏನಕ್ಕೆ ಯೂಸ್ಫುಲ್ ಆಗ್ಬೋದು ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಸೆಕ್ಶುವಲ್ ರಿಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನು, ಅವೈಲಬಲ್ ಇನ್ ಡಿಫ್ರೆಂಟ್ ಕಲರ್ಸ್, ಪ್ರೊಡಕ್ಷನ್ ಆಫ್ ಡಿಫ್ರೆಂಟ್ ಫ್ರಾಗ್ರೆನ್ಸ್, ಅದೆಲ್ಲ ಒಂದು ಕೈಂಡ್ ಆಫ್ ಅಡಾಪ್ಟೇಷನ್ ಪ್ಲಾಂಟ್ಸ್ ಅಥವಾ ಫ್ಲವರ್ಸ್ ಮಾಡ್ಕೊಂಡಿರೋದು. ಸೊ ದ ಫ್ಲವರ್ಸ್ ಆರ್ ಶೋ ಸಮ್ ಕೈಂಡ್ ಆಫ್ ಅಡಾಪ್ಟೇಷನ್ ಏನಕ್ಕೆ, ಟು ಏಡ್ ಟು ಫಾಲೋ ಸೆಕ್ಶುವಲ್ ರಿಪ್ರೊಡಕ್ಷನ್. ಸೊ ಅದೆಲ್ಲ ಒಂದೊಂದು ಸೆಕ್ಶುವಲ್ ರಿಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಒಂದಷ್ಟು ಅಡಾಪ್ಟೇಷನ್ಸ್. So flowers have its own aesthetic value. Nam flowers na ಏನಕ್ಕೆ ಯೂಸ್ ಮಾಡಲ್ಲ? We use flowers to express our feelings like love, affection, ಅಥವಾ ನಮಗೆ ದುಃಖ ಆದಾಗ ಗ್ರೀಫ್, ಮಾರ್ನಿಂಗ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ we use flowers. So this is how we are just giving an introduction about uses of flowers and all. ಇವಾಗ ಒಂದು ಬೈಸೆಕ್ಷುವಲ್ ಫ್ಲವರ್ ಅನ್ನ ತಗೊಳ್ಳೋಣ. ನಾನೇನಂತ ಹೇಳಿದೆ, ಒಂದು ಪ್ಲಾಂಟ್ ಅಲ್ಲಿ ದ ರೀಪ್ರೊಡಕ್ಟಿವ್ ಪಾರ್ಟ್ ಯಾವ್ದಂತ ಹೇಳಿದೆ, ಫ್ಲವರ್. ಸೊ ಫ್ಲವರ್ ಇಸ್ ದ ರೀಪ್ರೊಡಕ್ಟಿವ್ ಪಾರ್ಟ್. ಸೊ ಈ ಫ್ಲವರ್ ಅಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಹೈಬಿಸ್ಕಸ್ ಫ್ಲವರ್. ಇದನ್ನ ನಾವು ರೋಸಾ ಸೈನೆನ್ಸಿಸ್, ದಾಸವಾಳದ ಹೂವು ಅಂತ ಕರಿತೀವಿ. ಸೈಂಟಿಫಿಕಲಿ ರೋಸಾ ಸೈನೆನ್ಸಿಸ್. ದಿಸ್ ಇಸ್ ಜೀನಸ್ ಅಂಡ್ ದಿಸ್ ಇಸ್ ಸ್ಪೀಸಿಸ್. ಸೊ this is a bisexual plant flower. What do you mean by bisexual flower? So bi andre ಎಷ್ಟು, two. Sexual means it has both male ಮತ್ತೆ female reproductive organ ಎರಡೂ ಇರುತ್ತೆ ಈ flower ಅಲ್ಲಿ. Hence we call it as bisexual flower. So just observe ಇಲ್ಲಿ what I shown here. This stamen ಅಂತ ಇದೆಯಲ್ಲ, ಅದು elongated structure. This elongated structure, ಇದನ್ನ ನಾವು stamen ಅಂತ ಕರಿತೀವಿ. Stamen is called as male reproductive part. Male reproductive part stamen ಅನ್ನ we can call as androecium. A male reproductive part is also called what? Androecium. And then let us see this. ಈ ಕಡೆ ಇದೆಯಲ್ಲ, this, this structure is called
carpel or pistil. It is also called gynoecium. So male reproductive part ಬಂದು stamen, which is also called androecium. This one. Female reproductive part is this one, which is also called carpel or also called gynoecium. ಸೊ ಮೇಲ್ ಪಾರ್ಟ್ ಮತ್ತೆ ಫಿಮೇಲ್ ಪಾರ್ಟ್ ಎರಡೂ ಇರೋದ್ರಿಂದ ಈ ಫ್ಲವರ್ ಅಲ್ಲಿ ನಾವು ಫ್ಲವರ್ ಏನಂತ ಕರಿತೀವಿ, ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಈ ಸ್ಟೇಮನ್ ಏನಿದೆಯೋ ಅದ್ರ ಒಳಗಡೆ ದೇರ್ ಆರ್ ಸಮ್ ಅದರ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ದಿಸ್ ಇಸ್ ದ ಎಂಟೈರ್ ಸ್ಟ್ರಕ್ಚರ್ ಆಫ್ ದ ಸ್ಟೇಮನ್. ಈ ಸ್ಟೆಮನ್ ದಿಸ್ ಪ್ರಾಕ್ಸಿಮಲ್ ಎಂಡ್ ಅಂತ ಇದೆಯಲ್ಲ, ಅದು ಪ್ರಾಕ್ಸಿಮಲ್ ಅಂತಂದ್ರೆ ಅದು ಮುಂದಿನ ಜಾಗ, ದ ರೀಜನ್ ವಿಚ್ ಪ್ರೆಸೆಂಟ್ ನಿಯರ್ ಟು ದ ಥಾಲಮಸ್. ಸೊ ವಿ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಫಸ್ಟ್ ಇಯರ್ ಸಿಲೆಬಸ್. ಈ ಒಂದು ದಿಸ್ ರೀಜನ್ ಏನಿದೆಯೋ ಫ್ಲವರ್ ಅಲ್ಲಿ ಇದನ್ನ ನಾವು ಥಾಲಮಸ್ ಅಂತ ಕರಿತೀವಿ. ಈ ಥಾಲಮಸ್ಗೆ ಅಟ್ಯಾಚ್ ಆಗಿರುತ್ತೆ ಈ ಒಂದು ಸ್ಟೇಮನ್. ಗಾಟ್ ಇಟ್? ಸೊ ಈ ಒಂದು ಪ್ರಾಕ್ಸಿಮಲ್ ರೀಜನ್ ಆಫ್ ದಿಸ್ ಸ್ಟೇಮನ್. ಸೊ ಫಸ್ಟ್ ಐ ವಿಲ್ ಟೆಲ್ ಯು, ಈ ಸ್ಟೇಮನ್ ಅಲ್ಲಿ ಎರಡು ಪಾರ್ಟ್ ಇರುತ್ತೆ. ಒಂದು ದಿಸ್ ಎಬೋವ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಂಥರ್ ಅಂಡ್ ದ ಲಾಂಗ್ ಎಲಾಂಗೇಟೆಡ್ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್. ಸ್ಟಾಕ್ ಅಂದ್ರೆ ಒಂದು ತುದಿ ತೊಟ್ಟು, ಅದನ್ನ ನಾವು ಫಿಲಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಪ್ರಾಕ್ಸಿಮಲ್ ಎಂಡ್ ಆಫ್ ದಿಸ್ ಸ್ಟೇಮನ್, ಈ ಸ್ಟೇಮನ್ ನ ಈ ಒಂದು ಫಿಲಮೆಂಟ್, ದಿಸ್ ಫಿಲಮೆಂಟ್ ನ ಪ್ರಾಕ್ಸಿಮಲ್ ಎಂಡ್ ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ? ಫ್ಲವರ್ ನ ಥಾಲಮಸ್ಗೆ ಅಟ್ಯಾಚ್ ಆಗಿರುತ್ತೆ. So what are the two structures of stamen? One is anther, another one is filament. And this proximal end of the filament ಅಥವಾ stalk ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ? ಈ ಸ್ಟಾಕ್ ಥಾಲಮಸ್ಗೆ ಅಟ್ಯಾಚ್ ಆಗಿರುತ್ತೆ. So this above anther ಇದೆಯಲ್ಲ, this anther is dithecous. What do you mean by dithecous anther? Theca means lobes. Lobes ಅಂತಂದ್ರೆ ಏನು? Lobes. Theca ಅಂದ್ರೆ lobes ಅಂತ. ಲೋಬ್ ಅಂದ್ರೆ ಕಂಪಾರ್ಟ್ಮೆಂಟ್ ಅಂತ. ಈಗ ಇಲ್ಲಿ ನಿಮಗೆ ಎಷ್ಟು ಕಂಪಾರ್ಟ್ಮೆಂಟ್ಸ್ ಕಾಣಿಸ್ತಾ ಇರಬಹುದು? ಇಲ್ಲೂ ಒಂದು ಲೋಬ್ ಇದೆ, ಹಿಂದ್ಗಡೆ ಒಂದು ಲೋಬ್ ಇದೆ. ಸೊ ದೇರ್ ಆರ್ ಹೌ ಮೆನಿ ಥೀಕಸ್? 2. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಡೈಥೀಕಸ್ ಆಂಥರ್ ಅಂತ ಕರಿತೀವಿ. ಸೊ ದಿಸ್ ಆಂಥರ್ ಇಸ್ ಡೈಥೀಕಸ್. ದೇರ್ ಆರ್ 2 ಲೋಬ್ಸ್ ಇನ್ ದಿ ಆಂಥರ್. So the male ಮತ್ತೆ female reproductive part we have already studied. One is stamen or androecium, another one is gynoecium carpel. So stamen ಅಲ್ಲಿ there is an anterior region called anther ಇರುತ್ತೆ. Anther is 2 theca or dithecous, and the lower region ಏನಿದೆಯೋ ಅದು filament ಈ ತರ ಇರುತ್ತೆ. This filament is a long slender stalk. ಈ stalk ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಥಾಲಮಸ್ ನ region ಗೆ ಅಟ್ಯಾಚ್ ಆಗಿರುತ್ತೆ. And these are the and this is called as a carpel. Carpel ಅಲ್ಲಿ we will explain the structure of carpel later. ಮೇಲ್ಗಡೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಎಲಾಂಗೇಟೆಡ್ ಸ್ಟೈಲ್ ಇರುತ್ತೆ. ಅಂಡ್ ಬೇಸ್ ಅಲ್ಲಿ ಈ ರೀಜನ್ ಅಲ್ಲಿ, ಈ ಥಾಲಮಸ್ ರೀಜನ್ ಒಳಗಡೆಗಿರೋದು ಓವೇರಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಅ ಕಾರ್ಪಲ್. ಸೊ ಅದನ್ನ ಬಿಟ್ಟು ಅದರ್ ನಾನ್ ಎಸೆನ್ಷಿಯಲ್ ಓರಲ್ಸ್ ಕೂಡ ಇರ್ತವೆ. ಯಾವ್ಯಾವ್ದು ಅಂತಂದ್ರೆ ದಿಸ್ ಪೆಟಲ್, ಕಲರ್ಫುಲ್ ರೆಡ್ ಪಾರ್ಟ್ ಇದೆಯಲ್ಲ ಅದನ್ನ ಪೆಟಲ್ ಅಂತ ಕರಿತೀವಿ. ಆ ಗ್ರೀನಿಶ್ ಪಾರ್ಟ್ ನ ಸೆಪಲ್ ಅಂತ ಕರಿತೀವಿ. ಅಂಡ್ ದೆನ್ ಓವರಿ, ಆಂಥರ್. ದಿಸ್ ಇಸ್ ದ LS ಆಫ್ ದ flower. LS ಅಂದ್ರೆ the lateral section. We already discussed a male reproductive part. A male reproductive part ಅನ್ನು ನಾವೇನಂತ ಕರಿತೀವಿ? It is called stamen. ಹೌದಾ? Stamen is also called androecium. ಸೊ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಏನೇನ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟೆಮನ್ ಅಲ್ಲಿ ಲಾಂಗ್ ಸ್ಲೆಂಡರ್ ಸ್ಟಾಕ್ ಇರುತ್ತೆ, ಮೇಲ್ಗಡೆ ಬೈಲೋಬ್ಡ ಆಂಥರ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಫಿಲಮೆಂಟ್ ಅಂತ ಕರಿತೀವಿ. ಅಂಡ್ ದಿಸ್ ಅಬೋವ್ ರೀಜನ್ ಇಸ್ ಕಾಲ್ಡ್ ಆಸ್ ಆಂಥರ್ ಅಂತ ಕರಿತೀವಿ. ಇಷ್ಟು ಲಾಸ್ಟ್ ಅಲ್ಲಿ ಹೇಳಿದ್ದು. ಸೊ ಈ ಆಂಥರ್ ಎಷ್ಟು ಲೋಬ್ಸ್ ಇರುತ್ತೆ ಅಂತ ಹೇಳಿದ್ರೆ, ಆಂಥರ್ ಇಸ್ ಬೈಲೋಬ್ಡ್ ಅಥವಾ ಡೈಥೀಕಸ್. ಅಂದ್ರೆ ಇದು ಒಂದು ಲೋಬ್, ಇದು ಒಂದು ಲೋಬ್, 2 ಲೋಬ್ಸ್ ಇರುತ್ತೆ.
ಸೊ ದ ಲೋವರ್ ರೀಜನ್ ಆಫ್ ದಿಸ್ ಫಿಲಮೆಂಟ್ ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ? ಇಟ್ ಕ್ಯಾನ್ ಈದರ್ ಅಟ್ಯಾಚ್ ಟು ಪೆಟಲ್ ಆರ್ ಈದರ್ ಅಟ್ಯಾಚಸ್ ಟು ಸೈಡ್ ಅಲ್ಲಿರೋ ಕಲರ್ಫುಲ್ ಪೆಟಲ್ಸ್ ಕಾದ್ರೂ ಅಟ್ಯಾಚ್ ಆಗ್ಬೋದು, ಥಲಾಮಸ್ ಕಾದ್ರೂ ಅದು ಅಟ್ಯಾಚ್ ಆಗಿರಬಹುದು. ಸೊ ಒಂದು ಫ್ಲವರ್ ಅಲ್ಲಿ ಈ ಎಷ್ಟು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರ್ಬೋದು? ಸ್ಟೇಮನ್ ಎಷ್ಟಿರ್ಬೋದು? ಈಗ ಒಂದು ಹೈಬಿಸ್ಕಸ್ ಅಲ್ಲಿ ತಗೊಂಡ್ರೆ, ಸೊ ದ ನಂಬರ್ ಆಫ್ ದ ಸ್ಟೆಮನ್ ಈಸ್ ಡಿಫರೆಂಟ್, ವೇರಿಯಬಲ್. ಅದೆಷ್ಟಿರ್ಬೋದು? ವೇರಿಯಬಲ್ ಇನ್ ಈಚ್ ಡಿಫರೆಂಟ್ ಸ್ಪೀಶೀಸ್. ಅದರ ಲೆಂತ್, ಅದು ಎಷ್ಟು ಉದ್ದ ಇರಬೇಕು, ದ ಲೆಂತ್ ಆಫ್ ದ ಸ್ಟೇಮನ್ ಇರ್ಬೋದು, ಅಥವಾ ಅದು ಎಷ್ಟು ನಂಬರ್ ಇರುತ್ತೆ ಅನ್ನೋದು, ದ ನಂಬರ್ ಆಫ್ ದ ಸ್ಟೇಮನ್, ಇಟ್ಸ್ ಎಲ್ಲ ಕೂಡ ಏನಾಗಿರುತ್ತೆ? ಒಂದೊಂದು ಪ್ಲಾಂಟ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಇಟ್ ಇಸ್ ಡಿಫರೆಂಟ್ ಇನ್ ಡಿಫರೆಂಟ್ ಸ್ಪೀಶೀಸ್. ಸರಿ ಅಲ್ಲ? ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ. ಇವಾಗ ಒಂದು ಸ್ಟೇಮನ್ ಅಲ್ಲಿ ಇರುವಂತಹ ಈ ಬೈಲೋಬಡ್ ಸ್ಟ್ರಕ್ಚರ್, ಈ ಆಂಥರ್ ನ ನಾವು ಕನ್ಸಿಡರ್ ಮಾಡಿದ್ರೆ, ಪ್ರತಿ ಒಂದು ಲೋಬಲ್ಲಿ, each lobe has two theca, and again this one lobe has two structure. So totally ನಮಗೆ let us see, I'll write in this way. ಈ ಒಂದು ಸ್ಟೇಮನ್ ಅನ್ನ ತಗೊಳ್ಳಿ. we know this is a bilobed anther. ಈ bilobed anther ಅಲ್ಲಿ ಒಂದು ಲೋಬ್, let us consider like this. ಈಗ ಇದು ಲೋಬ್ 1 ಮತ್ತೆ ಇದು ಲೋಬ್ 2, ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಬೈಲೋಬ್ ಅಂತ ಕರಿತೀವಿ. ಈ ಒಂದು ಲೋಬ್ ಅಲ್ಲಿ there are two further lobes. ಮೇಲ್ಗಡೆ ಒಂದಿರುತ್ತೆ, ಕೆಳಗಡೆ ಒಂದಿರುತ್ತೆ. ಅಗೇನ್ ದ ಸೆಕೆಂಡ್ ಲೋಬ್ ಅಲ್ಲಿ ಮೇಲ್ಗಡೆ ಒಂದು, ಕೆಳಗಡೆ ಒಂದು, there are two lobes. ಸೊ ಟೋಟಲಿ ಈ ಎರಡು ಆಂಥರ್ ಅಲ್ಲಿ ನಮ್ಗೆ ಒಟ್ಟು ಎಷ್ಟು ಲೋಬ್ ಇದೆ? 1 2 3 4. there are 4 lobes. ಸೊ each lobe has 2 lobes. ಹಂಗಾದಾಗ ಟೋಟಲಿ 4 lobes ಆಯ್ತು. ಸೊ ದಿಸ್ ಬೈಲೋಬ್ಡ್ ಆಂಥರ್ ಅಲ್ಲಿ ಎಷ್ಟು ಲೋಬ್ಸ್ ಇದೆ ಒಟ್ಟು? 1 2 3 4. ಈ ಪ್ರತಿ ಒಂದು ಚೇಂಬರ್ಸ್ ನ, ಈ ಒಂದು ಲೋಬ್ ಅಲ್ಲಿ 2 ಚೇಂಬರ್, ಒಂದು ಲೋಬ್ ಅಲ್ಲಿ 2 ಚೇಂಬರ್, ಸೊ ಟೋಟಲಿ 4 ಚೇಂಬರ್ಸ್ ಆಯ್ತಲ್ಲ. ಈ 4 ಚೇಂಬರ್ಸ್ ನ ವಿ ಕಾಲ್ ಆಸ್ ಪೋಲನ್ ಸ್ಯಾಕ್ ಅಂತ ಕರಿತೀವಿ. ಸ್ಯಾಕ್ ಅಂದ್ರೆ ಏನು? ಬ್ಯಾಗ್ ಅಂತ. ಸ್ಯಾಕ್ ಅಂದ್ರೆ ಬ್ಯಾಗ್ ಅಂದ್ರೆ ಚೀಲ. ಸೊ ಇವಾಗ ಕ್ವೆಶನ್ ಏನು? ಬೈಲೋಬ್ಡ್ ಆಂಥರ್ ಅಲ್ಲಿ, ಬೈಲೋಬ್ಡ್ ಆಂಥರ್ ಅಲ್ಲಿ ಎಷ್ಟು ಪೋಲನ್ ಸ್ಯಾಕ್ ಇದೆ? ಸೊ ಇನ್ ಅ ಬೈಲೋಬ್ಡ್ ಆಂಥರ್ ದೇರ್ ಆರ್ 4 ಪೋಲನ್ ಸ್ಯಾಕ್. ಹಂಗೆ ಹಿಂಗೆ 1 2 ಇದೊಂದು 3 ಇದೊಂದು 4. ಈ 4 ಪೋಲನ್ ಸ್ಯಾಕ್ಸ್ ನ, ದ ಪೋಲನ್, ಈ 4 ಪೋಲನ್ ಸ್ಯಾಕ್ಗೆ ಇನ್ನ ಒಂದು ಹೆಸರಿದೆ, ದಟ್ ಇಸ್ ಕಾಲ್ಡ್ ಮೈಕ್ರೋಸ್ಪೊರಾಂಜಿಯಾ. ಏನಂತ ಕರಿತೀವಿ? ಮೈಕ್ರೋಸ್ಪೊರಾಂಜಿಯಾ. ಸೊ ಹೌ ಮೆನಿ ಮೈಕ್ರೋಸ್ಪೊರಾಂಜಿಯಾ ಇನ್ ಅ ಬೈಲೋಬ್ಡ್ ಆಂಥರ್? ಈ ಎರಡು ಲೋಬ್ಸ್ ಇರೋ ಆಂಥರ್ ಅಲ್ಲಿ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ? ದೇರ್ ಆರ್ 4 ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ. ಅಥವಾ ದೇರ್ ಆರ್ 4 ಪೋಲನ್ ಸ್ಯಾಕ್ ಇರುತ್ತೆ. ಎರಡೂ ಒಂದೇ. ದೇರ್ ಆರ್ 2 ಡಿಫರೆಂಟ್ ನೇಮ್ಸ್ ಅಷ್ಟೇ, ವಿಚ್ ಹ್ಯಾಸ್ ಸೇಮ್ ಮೀನಿಂಗ್. Pollen sac and microsporangia both are same. ನೋಡ್ಕೊಳ್ಳಿ, I'll tell you everything. So this is the male reproductive part called stamen. The anterior is an anther and the long structure called filament. So the stamen, this is what I explained now. So ಈ proximal end of the stamen ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ? The stalk, it is attached to the ಥಲಾಮಸ್ ಅಥವಾ ಪೆಟಲ್ ಗೆ ಅದು ಅಟ್ಯಾಚ್ ಆಗಿರುತ್ತೆ. ಸೊ ನಂಬರ್ ಆಫ್ ಸ್ಟೇಮನ್ ಎಷ್ಟು ಇರ್ಬೋದು ಒಂದು ಪ್ಲಾಂಟ್ ಅಲ್ಲಿ ಅಥವಾ ಒಂದು ಫ್ಲವರ್ ಅಲ್ಲಿ ಅಂದ್ರೆ, ದ ನಂಬರ್ ಮತ್ತೆ ಲೆಂತ್ ಇಸ್ ವೇರಿಯಬಲ್. ವೇರಿಯಬಲ್ ಅಂದ್ರೆ ಕೌಂಟ್ಲೆಸ್, ಕೆಲವೊಂದ್ರಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದ್ರಲ್ಲಿ ಜಾಸ್ತಿ ಇರುತ್ತೆ. ಇಟ್ ಇಸ್ ಡಿಪೆಂಡ್ ಅಪಾನ್ ದ ಟೈಪ್ ಆಫ್ ಸ್ಪೀಶೀಸ್. ಅದು ಯಾವ ಟೈಪ್ ಆಫ್ ಫ್ಲವರ್ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ನೆಕ್ಸ್ಟ್ ದ ಏಂಜಿಯೋಸ್ಪರ್ಮ್ ಆಂಥರ್, ಟಿಪಿಕಲ್ ಏಂಜಿಯೋಸ್ಪರ್ಮ್ ಆಂಥರ್ ದ ಕ್ಯಾರೆಕ್ಟರಿಸ್ಟಿಕ್ ಏನು? ಇಟ್ ಇಸ್ ಬೈಲೋಬ್. ಎಷ್ಟು ಲೋಬ್ಸ್ ಇರುತ್ತೆ? 2 ಲೋಬ್ ಇರುತ್ತೆ. ಈಚ್ ಲೋಬ್ ಹ್ಯಾಸ್ 2 ಥೀಕಾ. ಒಂದು ಲೋಬ್, 2 ಲೋಬ್ ಇರುತ್ತೆ. ಪ್ರತಿ ಲೋಬ್ಸ್ ಅಲ್ಲೂ ಏನಿರುತ್ತೆ? ದೇರ್ ಆರ್ ಬೈಲೋಬ್ಡ್ ಆಂಥರ್. ಬೋತ್ ಲೋಬ್ಸ್ ಹ್ಯಾಸ್ 2 ಥೀಕಾ. ಒಂದ್ರಲ್ಲಿ 2 ಥೀಕಾ. ಟೋಟಲಿ ದೇರ್ ಆರ್ 4 ಪೋಲನ್ ಸ್ಯಾಕ್ ಆರ್ 4 ಮೈಕ್ರೋಸ್ಪೊರಾಂಜಿಯಾ. ಒಟ್ಟು 4 ಮೈಕ್ರೋಸ್ಪೊರಾಂಜಿಯಾ ಅಥವಾ 4 ಪೋಲನ್ ಸ್ಯಾಕ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಈಚ್ ಲೋಬ್, ಪ್ರತಿ ಒಂದು ಲೋಬ್ ಅಲ್ಲಿ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ? 2. This is one, this is one. And ಇನ್ನೊಂದು ಲೋಬ್ ಅಲ್ಲಿ 2. Totally there are 4 microsporangia or pollen sac is present in the this typical anther, ಒಂದು anther ಅಲ್ಲಿ.
to see. Illi there are bilobed anther. Each lobe has 2 theca or chambers. Totally in a dithecous anther there will be 4 pollen sac or 4 microsporangia anta ನಾವು ಓದಿದ್ವಿ ಹೌದಾ. ಸೊ ಔಟ್ ಆಫ್ ದಿಸ್ 4 microsporangia ಅಂದ್ರೆ ಇಲ್ಲಿರೋ ಈ 4ಅಲ್ಲಿ ಒಂದು ಮೈಕ್ರೋಸ್ಪೊರಾಂಜಿಯಾ ಹೇಗೆ ಕಾಣುತ್ತೆ ಅನ್ನೋದನ್ನ ನಾವಿಲ್ಲಿ ಬರ್ತಿದ್ವಿ. ಸೊ ದಿಸ್ ಇಸ್ ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಅನ್ ಆಂಥರ್. ಸೊ ಒಂದು ಆಂಥರ್ ನ ನಾವು ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ ಇಲ್ಲಿರುವಂತಹ ಈ 1 2 3 4 4 ಮೈಕ್ರೋಸ್ಪೊರಾಂಜಿಯಂ ಅಲ್ಲಿ 1 ಮೈಕ್ರೋಸ್ಪೊರಾಂಜಿಯಾ ಹೇಗೆ ಕಾಣುತ್ತೆ ಅನ್ನೋದು ನಾವೀಗ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡ್ತೀವಿ. ಸೊ ದಟ್ ಇಸ್ ವಾಟ್ ವಿ ಆರ್ ಸ್ಟಡಿಂಗ್ ರೈಟ್ ನೌ, ಸ್ಟ್ರಕ್ಚರ್ ಆಫ್ microsporangia. So each typical young anther has how many microsporangia? There are 4. It is also called pollen sac. Examly they will ask you to write the tiers of anther. Avaga ನೀವು ಈ diagram ಬರಿಬೇಕಾಗುತ್ತೆ. ಇದು this is the enlarged view. Enlarged view ಅಂದ್ರೆ ಇದು. This is not necessary but ನಿಮಗೆ ಇದು ಗೊತ್ತಿರಬೇಕು, you should know. Okay, let us study the structure of microsporangia. ಸೊ ಆ ಸಿಂಗಲ್ ನಿಮಗೆ ಗೊತ್ತಾಗ್ತಿದೆಯಲ್ಲ ಈಗ ನಾವು ಯಾವ ಪಾರ್ಟ್ ಅನ್ನ ಸ್ಟಡಿ ಮಾಡ್ತಿದೀವಿ ಅಂತ. ಇನ್ ಬೈಲೋಬ್ಡ್ ಆಂಥರ್ ಇಲ್ಲಿರೋ ಒಂದು ಮೈಕ್ರೋಸ್ಪೊರಾಂಜಿಯಾ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಸೊ ಆ ಮೈಕ್ರೋಸ್ಪೊರಾಂಜಿಯಾ ಟಿಪಿಕಲಿ ಸರೌಂಡೆಡ್ ಬೈ 4 ವಾಲ್ಸ್. ಎಷ್ಟು ವಾಲ್ಸ್ ಇರುತ್ತೆ ಅಲ್ಲಿ? ಔಟರ್ ಮೋಸ್ಟ್ 4 ವಾಲ್ಸ್ ಇರುತ್ತೆ. ಯಾವ್ಯಾವುದು? ಒನ್ ಇಸ್ ಎಪಿಡರ್ಮಿಸ್, ನೆಕ್ಸ್ಟ್ ಇಸ್ ಎಂಡೋಥೀಶಿಯಂ, middle layer and then tapetum. So see here the outermost epidermal region ಇದು. The outermost region ಏನಂತ ಕರಿತೀವಿ? ಎಪಿಡರ್ಮಿಸ್ ಅಂತ ಕರಿತೀವಿ. Next to the epidermis there is a layer called endothecium. This is the endothecium. And the next layer ಏನಿದೆಯೋ that is called middle layer. This region is called middle layer. Next the innermost region ಏನಿದೆಯೋ this like ಈಗ ಇದು outermost epidermis ಆಯ್ತು. Next layer will be endothecium and then ಇವಾಗ ಬರೋದು middle layer. So outermost epidermis ಆಯ್ತು, next layer endothecium ಆಯ್ತು, this region is called as middle layer ಆಯ್ತು. And then the next will be the tapetum. See the tapetum structure ಇದೆ ಅಂತ, this like this ಹಿಂಗಿರುತ್ತೆ. This is the tapetum. So innermost region ಏನಿದೆಯೋ, the shaded region ಏನಿದೆಯೋ, that is called sporogenous tissue. So this is how it looks in the enlarged view. ಇಲ್ಲಿ ಮಿಡಲ್ ಅಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂ ಇರುತ್ತೆ. ಈ ಕನೆಕ್ಟಿವ್ ಟಿಶ್ಯೂ ಏನಕ್ಕೆ ಹೆಲ್ಪ್ ಮಾಡತ್ತಪ್ಪ ಅಂದ್ರೆ, we already know there are 2 lobes in the anther. ಸೊ ಈ ಬೈಲೋಬ್ಡ್ ಆಂಥರ್ ನ ಅಟ್ಯಾಚ್ಡ್ ಆಗಿ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಗೆ ಹೆಲ್ಪ್ ಮಾಡುವಂತಹ ಟಿಶ್ಯೂನೇ ದಿಸ್ ಕನೆಕ್ಟಿವ್ ಟಿಶ್ಯೂ. ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್ ಆಫ್ ದ 2 lobes of the anther. See here now, this is the enlarged view. So ಈ ಒಂದು ಎಪಿಡರ್ಮಿಸ್ ನ ಎನ್ಲಾರ್ಜ್ ಮಾಡಿ if we observe under the microscope, the cellular level ಅಲ್ಲಿ ಈ ತರ ಕಾಣಿಸುತ್ತೆ. The outermost cells ಇದೆಯಲ್ಲ, this is called as epidermis. The next layer ಏನ್ ಬರುತ್ತೆ? The next layer will be endothecium. This layer is called endothecium. And the next layer is called middle layer. This regions ಏನಿದೆಯೋ ಇದನ್ನ ನಾವು middle layers ಅಂತ ಕರಿತೀವಿ. The layers are many. Middle layers ಜಾಸ್ತಿ ಇರುತ್ತೆ. It is like this. Middle layers. Next middle layer ಆದ್ಮೇಲೆ ಇರೋದೇನು? This tapetum. This tapetum and the innermost region called sporogenous tissue. So this is what. So this is the outermost, this cell is called tapetum. ಇದ್ರ ಒಳಗಡೆ ಇರೋ ಇದನ್ನ ನಾವು ಈ ಶೇಡೆಡ್ ಪೋರ್ಷನ್ಸ್ ಏನಂತ ಕರಿತೀವಿ? ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. So what is there inside this tapetum? So ಈ tapetal cell ಒಳಗಡೆ ಇರೋದೇನು? ಸ್ಪೋರೋಜಿನಸ್ ಟಿಶ್ಯೂ. We already got it from here. So inside the tapetum sporogenous tissue. ಈ ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಇರುವಂತಹ ಈ ಸೆಲ್ಸ್ ನೇಮ್ ಏನು?
All these cells are called microspore mother cell. So inside the sporogenous tissue ಇರೋದನ್ನ ನಾವು microspore mother cell MMC ಅಂತ ಕರಿತೀವಿ, ಅಥವಾ pollen mother cell ಅಂತಾನೂ ಕರಿತೀವಿ, PMC ಅಂತನಾದ್ರೂ ಕರಿತೀವಿ. Remember, so inside the tapetum there is a sporogenous tissue. Sporogenous tissue ಅಲ್ಲಿ ಇರುವಂತಹ these kinds of cells are called MMC or PMC, like microspore mother cell or pollen mother cell. So ಏನಕ್ಕೆ, what is the function of this walls of, what is the function of this walls? ಈಗ anther TS ಕೇಳಿದಾಗ you have to write this, the TS of anther. So ಇದರಲ್ಲಿ first wall layers ಏನೇನಿರುತ್ತೆ, epidermis, endothelium, and then you have to write middle layer, ಅದಾದ್ಮೇಲೆ tapetum, ಅದಾದ್ಮೇಲೆ sporogenous tissue. So these are all the wall layers. So mainly not only wall layers, ಇವಾಗ ಒಂದೊಂದಾಗಿ ಹೇಳ್ತೀನಿ. What is the outer layers? ಯಾವ್ಯಾವುದು? It's just see, these are the things which are surrounded by. Next, the outer layer ಯಾವ್ಯಾವುದು? This outer layer ಅಲ್ಲಿ ಇದರಲ್ಲಿ ಅಂತಂದ್ರೆ epidermis, endothelium and this middle layer are called as outer layer. So outer layer ಕೆಲಸ ಏನು? It helps in protection and dehiscence of anther and to release pollen grain. So ಈ ಒಂದು ಔಟರ್ ಮೋಸ್ಟ್ ಆಂಥರ್ ಏನಿದೆಯೋ ಅದನ್ನ ಪ್ರೊಟೆಕ್ಷನ್ ಮಾಡೋ ಕೆಲಸ ಈ ಮೂರು ಲೇಯರ್ಸ್ಗೆ ಇರುತ್ತೆ. ಯಾವ್ಯಾವುದು? ಎಪಿಡರ್ಮಿಸ್ಗೆ, ಎಂಡೋಥೀಶಿಯಂಗೆ ಮತ್ತೆ ಮಿಡಲ್ ಲೇಯರ್ಗೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಔಟರ್ ಲೇಯರ್ಸ್? ಇಟ್ ಪ್ರೊಟೆಕ್ಟ್ಸ್ ದ ಆಂಥರ್. ಮೊದಲನೇ ಫಂಕ್ಷನ್ ಆಂಥರ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ದ ಸೆಕೆಂಡ್ ಮೋಸ್ಟ್ ಫಂಕ್ಷನ್ ಏನು? ಇಟ್ ಹೆಲ್ಪ್ಸ್ ಇನ್ ಡೆಹಿಸೆನ್ಸ್ ಆಫ್ ಆಂಥರ್. ವಾಟ್ ಯು ಮೀನ್ ಬೈ ಡೆಹಿಸೆನ್ಸ್? ಡೆಹಿಸೆನ್ಸ್ ಅಂತಂದ್ರೆ ಸ್ಪ್ಲಿಟ್ ಓಪನ್ ಅಂತ, ಸ್ಪ್ಲಿಟ್ ಓಪನ್ ಅಥವಾ ಬರ್ಸ್ಟ್ ಆಗೋದು ಅಂತ. ಸೊ ಇವಾಗ ಯಾವ ಕೆಲವೊಂದು ಡ್ರೈ ಕಾಳುಗಳಿರ್ಬೋದು, ಅದು ಬೆಳೆದಾದ್ಮೇಲೆ ಈ ಲೈಕ್ ಅಲಸಂದೆ ಅಥವಾ ಹಸಿರು ಕಾಳು, ಸೊ ಒನ್ಸ್ ದೇ ಬಿನ್ ಗ್ರೋಡ್, ಅದು ಡ್ರೈ ಆದ್ಮೇಲೆ ಆಚೆ ಇರುವಂತ ಅದ್ರದ್ದು ಸೀಡ್ ಒಳಗಡೆ ಈ ತರ ಕಾಳಿರುತ್ತೆ ಅಂದ್ರೆ ಈ ಔಟರ್ ಮೋಸ್ಟ್ ಲೇಯರ್ ಬರ್ಸ್ಟ್ ಆಗುತ್ತೆ. ಅದಾದ್ಮೇಲೆನೆ ಈ ಕಾಳುಗಳನ್ನ ರಿಲೀಸ್ ಆಗೋದು ಆಚೆಗೆ. ಅದಾಗ ಸೀಡ್ ಡಿಸ್ಪರ್ಸಲ್ಗೆ ಒಂದು ರೀಸನ್ ಅಂತೀವಿ. ಹಂಗೇನೆ ಇಲ್ಲೂ ಕೂಡ ಆಂಥರ್ ಏನಿದೆಯೋ, ಈ ಆಂಥರ್ ನ ಈ ಸ್ಪೊರೋಜಿನಸ್ ಟಿಶ್ಯೂ ಅಲ್ಲಿ ಏನಿರುತ್ತೆ ಅಂತ ಅವಾಗ ಹೇಳಿದ್ವಿ ನಾವು, ಮೈಕ್ರೋಸ್ಪೋರ್ ಮದರ್ ಸೆಲ್ ಇರುತ್ತೆ ಅಥವಾ ಪೋಲನ್ ಗ್ರೈನ್ಸ್ ನ ಸ್ಟೋರ್ ಮಾಡೋ ಜಾಗ ಇದು. ವಿ ಆಲ್ರೆಡಿ ಸ್ಟಡಿಡ್, ಇಟ್ ಇಸ್ ಕಾಲ್ಡ್ ಆಸ್ ಪೋಲನ್ ಸ್ಯಾಕ್. ಪೋಲನ್ ಸ್ಯಾಕ್ ಅಂದ್ರೆ ಏನು? ಸ್ಪೊರಾಂಜಿಯಾ ಅಂದ್ರೆ ಏನಂತ ಹೇಳಿದೆ, ಮೈಕ್ರೋಸ್ಪೊರಾಂಜಿಯಾ ಅಂದ್ರೆ ಪೋಲನ್ ಸ್ಯಾಕ್. ಸೊ ಅದ್ರ ಒಳಗಡೆ ಏನಿರುತ್ತೆ ಅಂತ ಅರ್ಥ? ಪೋಲನ್ ಗ್ರೈನ್ಸ್ ಇರುತ್ತೆ ಅಂತ. ಸೊ ಈ ರೀಸನ್ ಅಲ್ಲಿ ಪೋಲನ್ ಗ್ರೈನ್ಸ್ ಇರುತ್ತೆ ಅಂತ ಈಗ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಐ ವಿಲ್ ಟೆಲ್ ಯು ಲೇಟರ್ ಹೌ. ಸೊ ಈಗ ಈ ಪೋಲನ್ ಗ್ರೈನ್ಸ್ ಆಚೆಗೆ ರಿಲೀಸ್ ಆಗ್ಬೇಕಂದ್ರೆ ಇಲ್ಲಿ ಆಚೆ ಇರುವಂತಹ ಈ ಪ್ರೊಟೆಕ್ಟಿವ್ ಲೇಯರ್ಸ್ ಏನಾಗ್ಬೇಕು? ಇಟ್ ಹ್ಯಾಸ್ ಟು ಬಿ ಸ್ಪ್ಲಿಟ್ ಓಪನ್, ಅಂದ್ರೆ ಬರ್ಸ್ಟ್ ಆಗ್ಬೇಕು, ರಿಲೀಸ್ ಆಗ್ಬೇಕು. ಸೊ ಆ ಡೆಹಿಸೆನ್ಸ್ ಅಂದ್ರೆ ಮೀನಿಂಗು ಸ್ಪ್ಲಿಟ್ ಓಪನ್ ಅಂತ ಅಥವಾ ರಿಲೀಸ್ ಅಂತ. ಸೊ ಈ ಡೆಹಿಸೆನ್ಸ್ ಆಗೋದಕ್ಕೆ ಹೆಲ್ಪ್ ಮಾಡೋದೇ ಈ ಔಟರ್ ಲೇಯರ್ಸ್. ಸೊ ವಾಟ್ ಆರ್ ದ ಟೂ ಫಂಕ್ಷನ್ಸ್ ಆಫ್ ದಿಸ್ ಔಟರ್ ಲೇಯರ್? ಒನ್ ಇಸ್ ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಆಫ್ ದ ಆಂಥರ್, ಸೆಕೆಂಡ್ ಒನ್ ಇಸ್ ಡೆಹಿಸೆನ್ಸ್ ಆಫ್ ಆಂಥರ್. ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆಹಿಸೆನ್ಸ್ ಆಫ್ ಆಂಥರ್? ಇಟ್ ರಿಲೀಸಸ್ ದ ಪೋಲನ್ ಗ್ರೈನ್ಸ್. ಪೋಲನ್ ಗ್ರೈನ್ಸ್ ನ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಅಬೌಟ್ ಸ್ಪೊರೋಜಿನಸ್ ಟಿಶ್ಯೂ? ಸ್ಪೊರೋಜಿನಸ್ ಟಿಶ್ಯೂ ಅನ್ನ ನಾವ್ ಏನಂತ ಕರಿತೀವಿ? ಸಿ ಹಿಯರ್, ಈ ಒಂದು ಸ್ಪೊರೋಜಿನಸ್ ಟಿಶ್ಯೂ ಏನಿದೆಯೋ, ದ ಇನ್ನರ್ ಮೋಸ್ಟ್ ಒನ್, here the outermost tapetum and inner sporogenous tissue. So this inner sporogenous tissue is compactly arranged homogeneous cells. Homogeneous andre similar kind of cells, same cells inda made up ಆಗಿರುತ್ತೆ. All the cells in the sporogenous tissue are same. So ಎಲ್ಲಾ cells ಸೇಮ್ ಇರುತ್ತೆ. homogeneous cells ಇಂದ made up ಆಗಿರುತ್ತೆ. at the ಎಲ್ಲಿರುತ್ತೆ ಇದು? at the center region ಅಲ್ಲಿ ಇರುತ್ತೆ. So sporogenous tissue made up of a compactly arranged ಅಂದ್ರೆ ತುಂಬಾ ಕ್ಲೋಸ್ಲಿ ಅರೇಂಜ್ ಆಗಿರುವಂತ, homogeneous ಅಂದ್ರೆ similar type of cells ಇಂದ made up ಆಗಿರುತ್ತೆ. So this is the sporogenous tissue. ಇದರಲ್ಲಿ similar kinds of cells ಇರುತ್ತೆ ಅಂತ ಹೇಳಿದೆ. So this is the sporogenous tissue. So outermost tapetum ಕೆಲಸ ಏನು ಹಾಗಾದ್ರೆ? What is the use of tapetum? The innermost layer nourishes the pollen grain. So pollen grain ಗೆ ಇಲ್ಲಿ pollen grain ಇರುತ್ತೆ ಅಂತ ತಿಳ್ಕೊಂಡ್ರೆ, pollen grain ಗೆ this is the layer, this is the innermost layer of the anther. anther ಅಲ್ಲಿ ಒಳಗಡೆ ಇರೋ innermost region tapetum. So it has a dense cytoplasm. ಅಂದ್ರೆ ಈ tapetum cells is made up of a dense cytoplasm. ಅಂದ್ರೆ ಅದರ cytoplasm will be completely filled and has more than one nuclei. So ಆ tapetum ಅಲ್ಲಿ ಎಷ್ಟು ನ್ಯೂಕ್ಲಿಯೈ ಇರುತ್ತೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯೈ ಇರುತ್ತೆ. So the tapetum has more than
one nuclei. You can also see here, this is the tapetum tissue. This outermost tapetum, inner sporogenous tissue ಅಲ್ಲಿ microsperm mother cell. So this tapetum is having dense cytoplasm ಇರುತ್ತೆ ಆ ಸೆಲ್ ಒಳಗಡೆ. ಆ ಸೆಲ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯೈ ಇರುತ್ತೆ. It has more than one nuclei. So what is the function of this tapetum? What is the main function of this tapetum? ಕೇಳ್ತಾರೆ. The main function of the tapetum is they nourishes the pollen grain. tapetum ಏನ್ ಮಾಡುತ್ತೆ, ಈ ಒಳಗಡೆ ಇರುವಂತಹ ಈ pollen grains ನ ಏನ್ ಮಾಡುತ್ತೆ, it will nourish them. nourish ಅಂದ್ರೆ ಪೋಷಣೆ ಮಾಡೋದು, ಪಾಲನೆ ಮಾಡೋದು. they provide all the kinds of nutrients which needed for the development of pollen grain. ಒಳಗಡೆ ಇರೋ pollen grains ಬೆಳೆಯೋದಕ್ಕೆ ಏನೇನ್ ಬೇಕು ಅದೆಲ್ಲ ಕೂಡ provided by this tapetum. so it nourishes the pollen grain. very important point ಅದು. and also it assisted the pollen grains growth and development. ಒಳಗಡೆ that is what nourishment. nourishment ಅಂದ್ರೆ ಅದರ growth ಬೆಳವಣಿಗೆಗೆ ಸಹಾಯ ಮಾಡುತ್ತೆ the tapetum. So there are some questions here. Can tapetum become a binucleated ಅಂತ ಕೇಳಿದ್ದಾರೆ question. So just now ನಾನು ಹೇಳಿದೆ the outermost tapetum ಅಲ್ಲಿ ಏನಿರುತ್ತೆ ಅಂತ ಹೇಳಿದೆ, it is having dense cytoplasm and more than one nuclei ಇರುತ್ತೆ. ಒಂದಕ್ಕಿಂತ ಹೆಚ್ಚು ಅಂದ್ಮೇಲೆ bi ಅನ್ನೋದಾಗುತ್ತಾ? bi means how? two ಅಂತ. So of course binucleated ಆಗಿರುತ್ತೆ tapetum. But we should say how, ಹೇಗೆ ಅಂತ. There is an endomitosis. Now we have already studied in cell cycle and cell division. ಯಾವಾಗಲೂ let's see mitosis ಹೇಗಾಗುತ್ತೆ ಅನ್ನೋದು you remember. So there is a cell ಇರುತ್ತೆ. this cell undergo cell division into two different cell. ಈ ತರ ಎರಡು ಡಿಫರೆಂಟ್ ಸೆಲ್ ಆಗಕ್ಕಿಂತ ಮುಂಚೆ ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್ ಆದ್ಮೇಲೆ ಕ್ಯಾರಿಯೋಕೈನೆಸಿಸ್ ಆದ್ಮೇಲೆ ಸೈಟೋಕೈನೆಸಿಸ್ ಆಗಬೇಕು. ಐ ಹೋಪ್ ಯು ರಿಮೆಂಬರ್. ಸೊ ಅದಕ್ಕಿಂತ ಮುಂಚೆ ಟಿಲೋಫೇಸ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ಕಂಡೀಷನ್. ಈ ತರ ಇರುತ್ತೆ ಎಲ್ಲಿ ಟಿಲೋಫೇಸ್ ಅಲ್ಲಿ. ಕ್ಯಾರಿಯೋಕೈನೆಸಿಸ್ ನ ಕೊನೆ ಫೇಸ್ ಟಿಲೋಫೇಸ್. ಅದಾದ್ಮೇಲೆ ನಿಮಗೆ ಸೈಟೋಕೈನೆಸಿಸ್ ಆಗ್ಬೇಕಂದ್ರೆ ಇವೆರಡರ ಮಧ್ಯೆ ಒಂದು ಫರೋ ಡೆವಲಪ್ ಆಗುತ್ತೆ. ಆ ಫರೋ ಡೆವಲಪ್ ಆದ್ಮೇಲೆ ಸೈಟೋಕೈನೆಸಿಸ್ ಆಗಿ ಅಂದ್ರೆ ಸೈಟೋಪ್ಲಾಸಮ್ ಬ್ರೇಕ್ ಆಗಿ ಇದೆರಡೂ ಸೆಲ್ಲು ಈ ತರ ಸೆಪರೇಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸೈಟೋಕೈನೆಸಿಸ್. ಬಟ್ ಇನ್ ಕೇಸ್ ಆಫ್ tapetum ಸೆಲ್ ಅಲ್ಲಿ ಏನಾಗುತ್ತೆ, where the nucleus in the nuclear membrane divide. nuclear membrane divide ಅಂದ್ರೆ ಏನು, ಕ್ಯಾರಿಯೋಕೈನೆಸಿಸ್ ಆಗುತ್ತೆ. ಬಟ್ ಸೈಟೋಕೈನೆಸಿಸ್ ಡಸ್ ನಾಟ್ ಅಕ್ಕರ್. ಈ ತರ ಸೆಪರೇಟ್ ಸೈಟೋಕೈನೆಸಿಸ್ ಆಗಲ್ಲ. ಸೈಟೋಕೈನೆಸಿಸ್ ಆಗಲ್ಲ ಅಂದಾಗ ಏನಾಗುತ್ತೆ, ಎರಡೂ ಸೆಲ್ಸ್ ಸೆಪರೇಟ್ ಆಗಲ್ಲ. ವಿಚ್ ಮೀನ್ಸ್ ಒಂದ್ ಸೆಲ್ ಒಳಗಡೆ ಎಷ್ಟು ನ್ಯೂಕ್ಲಿಯೈ ಆಯ್ತು ಹಿಂದ್ಗಡೆ ಹೋಗಿ will be binucleated ಅಥವಾ multinucleated ಆಗ್ಬೋದು. ಇದು ಸೆಪರೇಟ್ ಆಗಿ ಸೈಟೋಪ್ಲಾಸಮ್ ಬ್ರೇಕ್ ಆದ್ರೆ ಮಾತ್ರ ಸೈಟೋಕೈನೆಸಿಸ್. ಸೊ ಸೈಟೋಕೈನೆಸಿಸ್ ಆಗ್ತಿಲ್ಲ ಅಂತಂದ್ರೆ the cells won't separate. so one cell ಒಳಗಡೆನೆ many nucleus ಉಳ್ಕೊಳ್ಳುತ್ತೆ. so that they become binucleated or multinucleated ಆಗುತ್ತೆ. so among the three layers, ಏನೇನು ನೀವು ವಾಲ್ ಲೇಯರ್ ನೋಡಿದ್ರಿ, ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್, ಆ ಮೂರರಲ್ಲಿ ಯಾವುದು ಮೇನ್ ಆಗಿ ಡೆಹಿಸೆನ್ಸ್ ಗೆ ಹೆಲ್ಪ್ ಮಾಡೋದು? ಫಸ್ಟ್ ಪ್ರೊಟೆಕ್ಷನ್ ಮತ್ತೆ ಡೆಹಿಸೆನ್ಸ್ ಅಂತ ಕರಿತೀವಿ. ಮೇನ್ಲಿ ಎಂಡೋಥೀಶಿಯಮ್ ಹೆಲ್ಪ್ಸ್ ಇನ್ ಡೆಹಿಸೆನ್ಸ್. ಯಾಕಂದ್ರೆ ದ ಎಂಡೋಥೀಶಿಯಲ್ ಲೇಯರ್ ಅಲ್ಲಿ ಒಂದು ಫೈಬ್ರಸ್ ಬ್ಯಾಂಡ್ ಇರುತ್ತೆ ದಟ್ ಅಂಡರ್ಗೋ ಡಿಫರೆನ್ಷಿಯಲ್ ಎಕ್ಸ್ಪಾನ್ಷನ್ ಆಗುತ್ತೆ. ಆವಾಗ ದ ಇನ್ನರ್ ಲೇಯರ್ ಏನಾಗುತ್ತೆ, ಇಟ್ ವಿಲ್ ಡೆಹಿಸ್. ಸೊ ಇವೆರಡರ ಮಧ್ಯೆ ಒಂದು ಲಾಂಗಿಟ್ಯೂಡಿನಲ್ ಗ್ರೂ ಅಂತ ಇರುತ್ತೆ. ಗ್ರೂ ಅಂದ್ರೆ ಸ್ಪ್ಲಿಟಿಂಗ್ ಅಪ್. ಸೊ ಎಂಡೋಥೀಶಿಯಂ ಲೇಯರ್ ಅಲ್ಲಿ ಒಂದು ಪೋಲನ್ ಗ್ರೇನ್ ಮೆಚೂರ್ ಆಗೋದಕ್ಕೆ ಬೇಕಿರುವಂತಹ ಮೆಟೀರಿಯಲ್ಸ್ ಕೂಡ ಸೆಕ್ರಿಯೇಟ್ ಆಗುತ್ತೆ. ಸೊ ಒನ್ಸ್ ಆ ಒಂದು ವಾಲ್ ಬ್ರೇಕಪ್ ಆದ್ಮೇಲೆ ಎವ್ರಿಥಿಂಗ್ ವಿಲ್ ಬಿ ರಿಲೀಸಸ್ ಔಟ್ಸೈಡ್. ಸೊ ಮೇನ್ಲಿ ಔಟ್ ಆಫ್ ಈ ಒಂದು ವಾಲ್ ಲೇಯರ್ ವಿಚ್ ವಾಲ್ ಹೆಲ್ಪ್ಸ್ ಇನ್ ಡೆಹಿಸೆನ್ಸ್ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಇಟ್ ಇಸ್ ಎಂಡೋಥೀಶಿಯಂ. Next, what is connective tissue? A portion of sterile tissue of the anther between interconnecting two thecae. I already explained. So ಇವಾಗ ನೀವೀಗ ಏನು ಮೈಕ್ರೋಸ್ಪೊರಾಂಜಿಯಮ್ದು ಸ್ಟ್ರಕ್ಚರ್ ಬರೆದ್ವಿ. ಸೊ ಇಟ್ ವಾಸ್ ಲೈಕ್ ದಿಸ್. ಇಲ್ಲಿ ಮಿಡಲ್ ಅಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂ ಅಂತ ಬರ್ಸಿದೆ. you just go back or you see in your textbook. ಈ ಕನೆಕ್ಟಿವ್ ಟಿಶ್ಯೂ ಏನಪ್ಪಾ ಅಂದ್ರೆ ಇಟ್ ಇಸ್ ಹೆಲ್ಪ್ಸ್ ಇನ್ ಕನೆಕ್ಟಿಂಗ್ ಬಿಟ್ವೀನ್ ಟೂ ಥೀಕಾ. ಇಲ್ಲಿ ಇದೆಯಲ್ಲ ನೋಡಿ ಆಂಥರ್. ಸೊ ದಿಸ್ ಎರಡು ಲೋಬ್ 1 ಲೋಬ್ 2 ಅಥವಾ ಬೈಲೋಬ್ಡ್ ಆಂಥರ್ ಇವೆರಡನ್ನೂ ಕನೆಕ್ಟ್ ಮಾಡೋದಕ್ಕೆ ಈಚ್ ಅದರ್ ಟು ಕನೆಕ್ಟ್ ದೆಮ್ ಈಚ್ ಅದರ್ ದಿಸ್ ಸ್ಟ್ರಕ್ಚರ್ ವಿಲ್ ಬಿ ಹೆಲ್ಪ್ಫುಲ್.
ಟಾಪಿಕ್ ಇಸ್ ಅಂದ್ರೆ ಸ್ಟ್ರಕ್ಚರ್ ಆಫ್ ಯಂಗ್ ಆಂಥರ್ ಟಿಯರ್ಸ್ ಆಫ್ ಆಂಥರ್ ಆದಮೇಲೆ ಇರೋ ಒಂದು ಟಾಪಿಕ್ ಮೈಕ್ರೋಸ್ಪೋರೋಜೆನಿಸಿಸ್. ವಾಟ್ ಯು ಮೀನ್ ಬೈ ಮೈಕ್ರೋಸ್ಪೋರ್? ಮೈಕ್ರೋಸ್ಪೋರ್ ಅಂದ್ರೆ ಮೈಕ್ರೋಸ್ಪೋರ್ಸ್ ಆರ್ ಪೋಲನ್ ಗ್ರೇನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮೈಕ್ರೋಸ್ಪೋರ್ ಆರ್ ಪೋಲನ್ ಗ್ರೇನ್. ಸೊ ಜಸ್ಟ್ ಇಮ್ಯಾಜಿನ್ ದ ವಾಲ್ ಆಫ್ ಆಂಥರ್. ಇವಾಗ ಔಟರ್ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಆದ್ಮೇಲೆ ಇದ್ದಿದ್ದು ಯಾವುದು? ದಿಸ್ ಔಟರ್ ಮೋಸ್ಟ್ ಟೆಪೆಟಮ್ ಇತ್ತು. ಟೆಪೆಟಮ್ ಆದ್ಮೇಲೆ ಇದ್ದಿದ್ದು ಯಾವುದು? ದಿಸ್ ಲೇಯರ್ ಇಸ್ ಕಾಲ್ಡ್ ಸ್ಪೋರೋಜಿನಸ್ ಟಿಶ್ಯೂ. ಹೌದಾ? ಈ ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ there are compactly this sporogenous tissue ಒಳಗಡೆ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಸೆಲ್ಸ್ ಇರುತ್ತೆ ಅಂತ ಹೇಳಿದೆ, ಹೋಮೋಜಿನಸ್ ಸೆಲ್ಸ್. ಸೊ ಈಚ್ ಸೆಲ್ಸ್ ಆರ್ ಕಾಲ್ಡ್ MMC ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್, ಆರ್ ಅದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳಿದ್ದೆ? PMC, ಪೋಲನ್ ಮದರ್ ಸೆಲ್ ಅಂತ ಕರಿತೀವಿ. ಈ ಪೋಲನ್ ಮದರ್ ಸೆಲ್ ಲೇಟರ್ ಏನಾಗಿ ಡೆವಲಪ್ ಆಗುತ್ತೆ? ಅಥವಾ ಈ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಲೇಟರ್ ಮೈಕ್ರೋಸ್ಪೋರ್ಸ್ ಆಗಿ ಡೆವಲಪ್ ಆಗುತ್ತೆ. ಅಥವಾ ಇನ್ನೊಂದ್ ತರ ಹೇಳೋದಾದ್ರೆ ಪೋಲನ್ ಮದರ್ ಸೆಲ್ಸ್ ಪೋಲನ್ ಗ್ರೇನ್ಸ್ ಆಗಿ ಡೆವಲಪ್ ಆಗುತ್ತೆ. ಸೊ ಮೈಕ್ರೋಸ್ಪೋರ್ ಜೆನಿಸಿಸ್ ಅಂದ್ರೆ ಫಾರ್ಮೇಶನ್. ಸೊ ವಾಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್ ಹಿಯರ್? ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗ್ತಿದೆ. ಫ್ರಮ್ ವಾಟ್? ಮೈಕ್ರೋಸ್ಪೋರ್ ಮದರ್ ಸೆಲ್. So what is microsporogenesis right now? So microsporogenesis is the process of formation of microspores from microspore mother cell. ಯಾವ ತರ ಆಗುತ್ತೆ? Through a process called meiosis. Meiosis is a kind of reductional cell division. So starting haploid cell ಇರುತ್ತೆ, ಅದು later reduction ಆಗಿ starting diploid cell ಇರುತ್ತೆ, ಅದು later reduction ಆಗಿ haploid cell ಆಗುತ್ತೆ. This is called reductional cell division. So ಈ ರೀತಿಯಾಗಿ microspore formation ಆಗುತ್ತೆ. So what do you mean by microsporogenesis? The process of formation of what? Microspores from what? Microspore mother cell through a meiosis. So ಇಲ್ಲಿ ನೋಡಿ, each cells in the sporogenous tissue is PMC. So as I said before, the innermost sporogenous tissue ಅಲ್ಲಿ ಇರುವಂತಹ this sporogenous tissue ಅಲ್ಲಿ ಇರುವಂತಹ ಎಲ್ಲಾ ಸೆಲ್ಸ್ ನಾವೇನಂತ ಕರಿತೀವಿ? PMC or MMC ಅಂತ ಕರಿತೀವಿ. So this will see this right now. So let's take a one microspore mother cell. So this microspore mother cell first undergo what kind of division? Meiosis 1. ನಮ್ಗೆ ಆಲ್ರೆಡಿ ಗೊತ್ತು in the cell cycle chapter, meiosis ಅಥವಾ reductional division ಎರಡು ಇರುತ್ತೆ. One is meiosis 1, another one is meiosis 2. So first ನಡೆಯೋದು ಯಾವುದು? meiosis 1. meiosis 1 is a reductional division. ಅಂದ್ರೆ starting microspore mother cell ploidy ಏನಿತ್ತು? What is the microspore mother cell ploidy? Ploidy ಅಂದ್ರೆ ಅದು ಎಷ್ಟು ಇತ್ತು? This is diploid. Microspore mother cell ploidy ಎಷ್ಟಿತ್ತು? Diploid ಇತ್ತು. So once ಇದೀಗ meiosis 1 ಅಥವಾ reductional division ಆದ್ಮೇಲೆ the ploidy changes to what? Haploid. Haploid ಆಗಿ change ಆಯ್ತು. Now this two cells undergo meiosis 2. meiosis 2 ಯಾವಾಗ್ಲೂ ಮೈಟೋಸಿಸ್ ಗೆ ಈಕ್ವಿವೆಲೆಂಟ್ ಆಗಿರುತ್ತೆ. ಈಕ್ವಿವೆಲೆಂಟ್ ಅಂದ್ರೆ ಸಿಮಿಲರ್ ಟೈಪ್ ಆಫ್ ಸೆಲ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನಮಗೆ ರಿಡಕ್ಷನ್ ಅಂತ ಆಗಲ್ಲ. ಸಿ ಹಿಯರ್, ಈ ಎನ್ ಎರಡು ಎನ್ ಸೆಲ್ಸ್ ನ ಕೊಡುತ್ತೆ, ಈ ಒಂದು ಎನ್ ಎರಡು ಎನ್ ಸೆಲ್ಸ್ ನ ಕೊಡುತ್ತೆ. ಸೊ ಇಲ್ಲಿ ನಮಗೆ ರಿಡಕ್ಷನ್ ಆಗಲ್ಲ. ಎನ್ ಇರೋದು ಎನ್ನೆ, ಸೇಮ್ ಸೇಮ್. ಅದಕ್ಕೆ ನಾವು ಇದನ್ನ ಈಕ್ವಿವೆಲೆಂಟ್ ಟು ಮೈಟೋಸಿಸ್ ಅಂತ ಕರೆಯೋದು. ಸೊ what I said is, hope you got understand. ಏನು ಸ್ಪೊರೋಜಿನಸ್ ಟಿಶ್ಯೂ ಒಳಗಡೆ ಇರುವಂತಹ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗಬಹುದು? there are many microspore mother cell. ಆದ್ರೆ ಒಂದನ್ನ ಎಕ್ಸಾಂಪಲ್ ಆಗಿ ತೋರಿಸೋದಾದ್ರೆ ಒನ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಫಸ್ಟ್ meiosis 1 ಆಗುತ್ತೆ. ಸ್ಟಾರ್ಟಿಂಗ್ ಮೈಕ್ರೋಸ್ಪೋರ್ ಮದರ್ ಸೆಲ್ ನ ಕಂಡೀಷನ್ ಡಿಪ್ಲಾಯ್ಡ್ ಇರುತ್ತೆ. meiosis 1 ಆದಾಗ ರಿಡಕ್ಷನ್ ಆಗುತ್ತೆ. 2n becomes nn. ಅಂದ್ರೆ ಯಾವಾಗ್ಲೂ one cell gives two daughter cell. ಪ್ರತಿ ಒಂದು ಸೆಲ್ ಇಂದ ನಮ್ಗೆ ಎರಡೆರಡು ಡಾಟರ್ ಸೆಲ್ ಸಿಗುತ್ತೆ. ಹೋಪ್ ಯು ನೋ ದಿಸ್. ಸೊ one diploid changes into two haploid because it is reductional division. Next ಆ ಎರಡು haploid cells ಏನಾಗುತ್ತೆ? meiosis 2 ಆಗುತ್ತೆ. meiosis 2 ಯಾವಾಗ್ಲೂ ಮೈಟೋಸಿಸ್ ಗೆ ಈಕ್ವಿವೆಲೆಂಟ್ ಆಗಿರುತ್ತೆ, ಅಂದ್ರೆ ಸಿಮಿಲರ್ ಆಗಿರುತ್ತೆ. ಸೊ ಇಲ್ಲಿ ರಿಡಕ್ಷನ್ ಆಗಲ್ಲ, n ಇರೋದು n ಸಿಗುತ್ತೆ. ಸೊ one cell gives two daughter cell. So one cell gives two daughter cell and again this one cell gives two daughter cell. So totally from one microspore mother cell ನಮಗೆ ಎಷ್ಟು ಡಾಟರ್ ಸೆಲ್ ಸಿಕ್ತು? there are 4 ಡಾಟರ್ ಸೆಲ್ ಸಿಕ್ತು. ಆ 4 ಡಾಟರ್ ಸೆಲ್ಸ್ ನೋಡಿ ಇಲ್ಲಿದೆ, 1 2 and 3 4. ಅದನ್ನ ನಾವು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. So this is the microspore tetrad.
So the microspores are arranged in a cluster to form a microspore tetrad. So ಒಟ್ಟು ಈ 4 microspore tetrad ಏನಿದೆಯೋ after the anther gets matured, anther maturity ಬಂದ ಮೇಲೆ ಅಂದ್ರೆ once it's attained its mature stage ಅದೇನಾಗುತ್ತೆ, ಈಗ ಯಂಗ್ ಆಂಥರ್ ನೋಡಿದ್ವಿ ನಾವು ಫಸ್ಟ್, ಆ ಯಂಗ್ ಆಂಥರ್ ಆಮೇಲೆ ಏನಾಗುತ್ತೆ ಮೆಚ್ಯೂರ್ಡ್ ಆಗುತ್ತೆ. ಮೆಚ್ಯೂರ್ಡ್ ಆದ್ಮೇಲೆ ಈ ಮೈಕ್ರೋಸ್ಪೋರ್ ಏನಿರುತ್ತೋ ಒಳಗಡೆ ದ ಇನ್ನರ್ ಮೋಸ್ಟ್ ರೀಜನ್ ಅಲ್ಲಿ that will ಡಿಸೋಸಿಯೇಟ್ ಫ್ರಮ್ ಈಚ್ ಅದರ್. ಈ 4 ಮೈಕ್ರೋಸ್ಪೋರ್ ಟೆಟ್ರಾಡು ಒಂದಕ್ಕೊಂದು ಸೆಪರೇಟ್ ಆಗುತ್ತೆ. ಈ ತರ ದೇ ಗೆಟ್ ಸೆಪರೇಟೆಡ್ ಆಗಿ ಅದು ಮತ್ತೆ ಮೈಟೋಸಿಸ್ ಅಂದ್ರೆ ತುಂಬಾ ಹೆಚ್ಚು ನಂಬರ್ ಆಫ್ ಪೋಲನ್ ಗ್ರೇನ್ಸ್ ಅದು ಪ್ರೊಡಕ್ಷನ್ ಮಾಡುತ್ತೆ. ದಿಸ್ ಇಸ್ ವಾಟ್ ಪೋಲನ್ ಗ್ರೇನ್. ಸೊ ಈಗ ಪೋಲನ್ ಗ್ರೇನ್ಸ್ ಪ್ಲಾಯ್ಡಿ ಏನಾಯ್ತು, ಇಟ್ ಇಸ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಪೋಲನ್ ಗ್ರೇನ್ಸ್ ಇಸ್ ಹ್ಯಾಪ್ಲಾಯ್ಡ್, ಡೆವಲಪ್ಡ್ ಫ್ರಮ್ ಯಾವ್ದ್ರಿಂದ, PMC ವಿಚ್ ಇಸ್ ಡಿಪ್ಲಾಯ್ಡ್. ಈ PMC ಎಲ್ಲಿತ್ತು, inside the sporogenous tissue. Hope it's clear now. So microsporogenesis ಅಂತಂದ್ರೇನು, genesis ಅಂದ್ರೆ formation, the process of formation of microspore formation ಆಗ್ತಿದೆ from ಯಾವ್ದ್ರಿಂದ, microspore mother cell through the help of meiosis. So each sporogenous tissue, ಹಿಂದೆ ಡಯಾಗ್ರಾಮ್ ನೆನಪಿರುತ್ತೆ ನಿಮಗೆ ಅನ್ಕೊಂಡಿದ್ದೀನಿ, ಟೇಪಟಮ್ ಆದ್ಮೇಲೆ ಇರುವಂತಹ ಈ ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಪ್ರತಿ ಒಂದು ಸೆಲ್ MMC ಆಗುತ್ತೆ, ಅಂದ್ರೆ ಮದರ್ ಸೆಲ್ ಆಗುತ್ತೆ, ಆರ್ PMC. ದಿಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ which undergo first ಯಾವುದು, meiosis 1, production of 2 cells. ಅದಾದ್ಮೇಲೆ it undergo meiosis 2. meiosis 1 is reductional, ಅಂದ್ರೆ ಅದ್ರದ್ದು ಪ್ಲಾಯ್ಡಿ ಅರ್ಧ ಚೇಂಜ್ ಆಗುತ್ತೆ. meiosis 2 is equivalent to mitosis. So meiosis 2 ಅಲ್ಲಿ 4 cells ಪ್ರೊಡಕ್ಷನ್ ಆಗುತ್ತೆ. ಸೊ ಟೋಟಲಿ ಫ್ರಮ್ 1 ಮದರ್ ಸೆಲ್ ಯು ಗೆಟ್ 4 ಮೈಕ್ರೋಸ್ಪೋರ್ಸ್. ಸೊ ಈ ಮೈಕ್ರೋಸ್ಪೋರ್ಸ್ ಕ್ಲಸ್ಟರ್ ಅಲ್ಲಿ ಅರೇಂಜ್ ಆಗುತ್ತೆ. ಕ್ಲಸ್ಟರ್ ಅಂದ್ರೆ ಗುಂಪಲ್ಲಿ ಅರೇಂಜ್ ಆಗಿ ಇಟ್ ಬಿಕಮ್ಸ್ ಅ ಮೈಕ್ರೋಸ್ಪೋರ್ ಟೆಟ್ರಾಡ್. ಸೊ ಆಫ್ಟರ್ ಆಂಥರ್ ಮೆಚುರಿಟಿಗೆ ಬಂದ ಮೇಲೆ ಈ 4 ಟೆಟ್ರಾಡ್ ಏನಾಗುತ್ತೆ, ಸೆಪರೇಟ್ ಆಗಿ ಮೈಕ್ರೋಸ್ಪೋರ್ಸ್ ಆಗಿ ಡೆವಲಪ್ ಆಗುತ್ತೆ. ಲೇಟರ್ ದಟ್ ಮೆಚೂರ್ಡ್ ಮೈಕ್ರೋಸ್ಪೋರ್ ಇಟ್ ಸೆಲ್ಫ್ ಬಿಕಮ್ಸ್ ಅ ಪೋಲನ್ ಗ್ರೇನ್. ಸೊ ಪೋಲನ್ ಗ್ರೇನ್ ಆಗೋದು. ಇವಾಗ ಗೊತ್ತಾಯ್ತಾ ವೈ ವಿ ವರ್ ಕಾಲಿಂಗ್ ಮೈಕ್ರೋಸ್ಪೊರಾಂಜಿಯಾ ಆಸ್ ಅ ಪೋಲನ್ ಸ್ಯಾಕ್. ಯಾಕಂದ್ರೆ ಆ ಒಂದು ಮೈಕ್ರೋಸ್ಪೊರಾಂಜಿಯಾ ಡಯಾಗ್ರಾಮ್ ಅಲ್ಲಿ ದ ಇನ್ನರ್ ಮೋಸ್ಟ್ ಟೇಪಟಮ್ ಒಳಗಡೆ ಮೈಕ್ರೋಸ್ಪೋರ್ಸ್ ಇರುತ್ತೆ, ಪೋಲನ್ ಗ್ರೇನ್ ಇರುತ್ತೆ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಈ ಪ್ರೋಸೆಸ್ ಇಂದಾನೆ ಅಲ್ಲಿ ಪೋಲನ್ ಗ್ರೇನ್ ಫಾರ್ಮೇಶನ್ ಆಗುತ್ತೆ. ಸೊ ಈ ಪೋಲನ್ ಗ್ರೇನ್ಸ್ ಈಗ ಸ್ಟೋರ್ ಆಗಿರೋದಲ್ಲಿ ಈ ಮೈಕ್ರೋಸ್ಪೊರಾಂಜಿಯಾದಲ್ಲಿ, ಅದಕ್ಕೆ ನಾವು ಅದನ್ನ ಪೋಲನ್ ಸ್ಯಾಕ್ ಅಂತ ಕರಿತೀವಿ, ಅಂದ್ರೆ ಪೋಲನ್ ಗ್ರೇನ್ಸ್ ಕ್ಯಾರಿಯಿಂಗ್ ಸ್ಯಾಕ್. ಸೊ ಒನ್ಸ್ ಆಂಥರ್ ಯಾವಾಗ ಮೆಚೂರ್ಡ್ ಆಗುತ್ತೋ ಆಗ ಇಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂ ಇರುತ್ತೆ, ಅಂಡ್ ಆಲ್ಸೋ ದರ್ ಇಸ್ ಎಂಡೋಥಿಷಿಯಲ್ ಲೇಯರ್. ಏನೇ ಯಾವಾಗ ಹೇಳಿದೆ ಎಂಡೋಥಿಷಿಯಂ ಲೇಯರ್, ಆ ಎಂಡೋಥಿಷಿಯಂ ಲೇಯರ್ ಆಂಥರ್ ಅನ್ನ ಡೆಹೀಸ್ ಮಾಡುತ್ತೆ. ಡೆಹಿಸೆನ್ಸ್ ಅಂದ್ರೆ ಆಂಥರ್ ವಿಲ್ ದಟ್ ಮೈಕ್ರೋಸ್ಪೊರಾಂಜಿಯಂ ವಿಲ್ ಸ್ಪ್ಲಿಟ್ ಓಪನ್, ಅದ್ರ ಮಧ್ಯದಲ್ಲಿ ಬ್ರೇಕ್ ಆಗಿ ಇದೆಲ್ಲ ಪೋಲನ್ ಗ್ರೇನ್ಸ್ ಕೂಡ ಆಚೆಗೆ ರಿಲೀಸ್ ಆಗುತ್ತೆ. ದಟ್ ಇಸ್ ಹೌ microsporogenesis takes place and results in the formation of this pollen grain. ಯಂಗ್ ಆಂಥರ್ ಬರ್ದಿದ್ವಿ, ಹೋಪ್ ಯು ರಿಮೆಂಬರ್. ಯಂಗ್ ಆಂಥರ್ TS ಅಲ್ಲಿ ಇದೆಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿತ್ತು. Now it is a mature dehiscence anther. So ಇವಾಗ ನೋಡಬಹುದು, each microsporangium has several thousands of microspore or pollen grains which are released with the dehiscence of anther. So outer epidermal layer, endothelial layer, middle layer, ಇದನ್ನ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬಹುದು ವಿಚ್ ಇನ್ ಮೈನ್ಯೂಟ್ ಕ್ವಾಂಟಿಟಿ. ಇಲ್ಲಿ ಮಧ್ಯದಲ್ಲಿರೋ ಈ ಸ್ಪೊರೋಜಿನಸ್ ಟಿಶ್ಯೂ ಟೆಪಟಮ್ ಯಾವುದು ಕಂಪ್ಲೀಟ್ ಇಲ್ವೇ ಇಲ್ಲ. ಸೊ ಏನಾಯ್ತು ಅಂದ್ರೆ ದ ಇಂಟರ್ ದ ಸ್ಪೊರೋಜಿನಸ್ ಟಿಶ್ಯೂ, ಇಲ್ಲಿ ಇದ್ದಿದ್ ಸ್ಪೊರೋಜಿನಸ್ ಟಿಶ್ಯೂ ಅಲ್ಲಿ ಇದ್ದಿದ್ MMC ಎಲ್ಲ ಏನಾಯ್ತು, ದ ಮೈಕ್ರೋಸ್ಪೋರ್ ಮದರ್ ಸೆಲ್ ಈ ಮೈಕ್ರೋಸ್ಪೋರ್ಸ್ ನ ಪ್ರೊಡಕ್ಷನ್ ಮಾಡ್ತು. ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಮೈಕ್ರೋಸ್ಪೋರ್ಸ್. ದಿಸ್ ಮೈಕ್ರೋಸ್ಪೋರ್ಸ್ ಆರ್ ಆಲ್ಸೋ ಕಾಲ್ಡ್ ವಾಟ್, ಪೋಲನ್ ಗ್ರೇನ್ಸ್. ದಿಸ್ ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಈಗ ಇಲ್ಲೊಂದು ಲಾಂಗಿಟ್ಯೂಡನಲ್ ಗ್ರೂವ್ ಸ್ಪ್ಲಿಟ್ ಓಪನ್ ಆಗಿ ಇಟ್ ರಿಸಲ್ಟ್ ಇನ್ ಡೆಹಿಸೆನ್ಸ್, ಅಂದ್ರೆ ಆಂಥರ್ ಬರ್ಸ್ಟ್ ಆಯ್ತು. ಈಗ pollen grains will come out. So this is the mature dehiscence anther na ಒಂದು photography. So each microsporangium has several thousands of microspores. So ಒಂದೊಂದು microsporangium ಅಲ್ಲಿ ಎಷ್ಟು microspores production ಆಗ್ಬೋದು, there are thousands, several thousands. So and that results in dehiscence ಆಗಿ which will release us out. So I will just try to recap things right now. ಸೊ ನಾವು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬಗ್ಗೆ ನೋಡಿದ್ವಿ. ಸೊ ಒಂದು ಫ್ಲವರ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅನ್ನ ನಾವು ವಾಟ್ ವಿ ಕಾಲ್ ಇಟ್ ಆಸ್ ಸ್ಟೇಮನ್ ಆರ್ ಆಂಡ್ರೇಶಿಯಂ. ಆಂಡ್ರೇಶಿಯಂ ಅಲ್ಲಿ ಆಂಥರ್ ಇರುತ್ತೆ, ಫಿಲಮೆಂಟ್ ಇರುತ್ತೆ.
So this anther is bilobed anther. Typical angiosperm ಅಲ್ಲಿ anther ಎಷ್ಟು lobes ಇರುತ್ತೆ? Bilobed, or we call it as dithecous anther. So ಪ್ರತಿ ಒಂದು lobes ಅಲ್ಲೂ each lobes has 2 chambers. So totally ಎಷ್ಟು pollen sacs ಇರುತ್ತೆ ಅಲ್ಲಿ? There are 4, ಅಥವಾ ನಾವು ಇದನ್ನ 4 ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ ಅಂತ ಕರಿಬಹುದು, ಅಥವಾ 4 pollen sac. ಸೊ ಈಗ ಒಂದು ಪೋಲನ್ ಸ್ಯಾಕ್ ಅಥವಾ ಒಂದು ಮೈಕ್ರೋಸ್ಪೊರಾಂಜಿಯಂ ಅನ್ನು ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ, ಇದು ಸ್ಟ್ರಕ್ಚರ್. ಸೊ ಅದರಲ್ಲಿ ಇದ್ದಿದ್ದ ಲೇಯರ್ಸ್ ಏನು? ಮೈಕ್ರೋಸ್ಪೊರಾಂಜಿ 3 ವಾಲ್ ಲೇಯರ್ಸ್ ಇತ್ತು, ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಅಂತ. ಅದಾದ್ಮೇಲೆ ಸ್ಪೊರೋಜಿನಸ್ ಟಿಶ್ಯೂ ಮತ್ತೆ ಟೇಪಟಮ್ ಇತ್ತು. ಸೊ ಸ್ಪೊರೋಜಿನಸ್ ಟಿಶ್ಯೂ ಕಾಂಪ್ಯಾಕ್ಟ್ ಸೆಲ್ಸ್ ಇಂದ ಮೇಡಪ್ ಆಗಿರುತ್ತೆ, ದ ಇನ್ನರ್ ಮೋಸ್ಟ್ ಸ್ಪೊರೋಜಿನಸ್ ಟಿಶ್ಯೂ. ದ ಔಟರ್ ಮೋಸ್ಟ್ ಟೆಪಟಮ್ ಏನಿದೆಯೋ ಇದು ನರಿಶ್ಮೆಂಟ್ ಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಈಚ್ ಸ್ಪೊರೋಜಿನಸ್ ಟಿಶ್ಯೂ ಒಳಗಡೆ there will be a microspore mother cell which produces this pollen grains which releases out as a through a process called dehiscence. ಸೊ ಆಂಥರ್ ಅಲ್ಲಿ ಒಂದು ಮೈಕ್ರೋಸ್ಪೊರಾಂಜಿಯಾದ ಒಳಗಡೆ ನಡೆಯೋದು ಇಷ್ಟೆಲ್ಲ ಸ್ಟೋರಿ. ಸೊ ಯು ಶುಡ್ ಇಮ್ಯಾಜಿನ್ 4 ಮೈಕ್ರೋಸ್ಪೊರಾಂಜಿಯಿಂದ ಎಷ್ಟು ಪೋಲನ್ ಗ್ರೇನ್ಸ್ ರಿಲೀಸ್ ಆಗ್ಬೋದು ಅಂತ. ಇದು ಒನ್ ಸ್ಟೇಮನ್ ಅಲ್ಲಿ. ಬಟ್ ನಂಬರ್ ಆಫ್ ಸ್ಟೇಮನ್ ಒಂದು ಫ್ಲವರ್ ಅಲ್ಲಿ ಎಷ್ಟಿರುತ್ತೆ ಅಂತ ಹೇಳ್ತಿದ್ದೆ. ನಂಬರ್ ಆಫ್ ಸ್ಟೇಮನ್ ವಿಲ್ ಬಿ ವೇರೀಸ್ ಫ್ರಮ್ ಒನ್ ಫ್ಲವರ್ ಟು ಫ್ಲವರ್. ಅಲ್ಲಿ ಎಷ್ಟು ಸ್ಟೇಮನ್ ಇರುತ್ತೆ, ಎಷ್ಟು ಮೈಕ್ರೋಸ್ಪೊರಾಂಜಿ ಇರುತ್ತೆ, ಟೋಟಲ್ ಎಷ್ಟು ಪೋಲನ್ ಗ್ರೇನ್ ಒಂದು ಟೋಟಲ್ ಪ್ಲಾಂಟ್ ಇಂದ ರಿಲೀಸ್ ಆಗ್ಬೋದು, ಎಷ್ಟು ಫ್ಲವರ್ಸ್ ಇಂದ ರಿಲೀಸ್ ಆಗ್ಬೋದು. These are the things we should think of. Hope this session make you useful. Hope this session is useful to you all. Thank you. In the next class, ಈ ಪೋಲನ್ ಗ್ರೇನ್ ಏನಿದೆಯೋ ಅದ್ರದ್ದು ಒನ್ ಪೋಲನ್ ಗ್ರೇನ್ ಇಂಡಿವಿಜುವಲ್ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡ್ತೀವಿ. See it in the next slide.